ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನದ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಆ ಪಾರ್ಟ್ಗೆ ಏನದ ಎಲ್ಲರಿಗೂ ಸ್ವಾಗತ. ಸೊ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ ಎಲ್ಲ ಅದರಲ್ಲಿ ಏನೇನು ಟಾಪಿಕ್ಸ್ ಕವರ್ ಆಗಿತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಶಾರ್ಟ್ ರಿಕಾಲ್ ಮಾಡ್ತೀನಿ. ಅದಾದ್ಮೇಲೆ ಫರ್ದರ್ ಏನಿದೆ ಯಾವ್ದು ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಹೇಳಿದೆ ಲಾಸ್ಟ್ ಅಲ್ಲಿ, ಅದ್ರ ಕಂಟಿನ್ಯೂಷನ್ ಅದನ್ನ ಮಾಡ್ತೀನಿ ಇವಾಗ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಟೈಮಿಂಗ್ಸ್ ಬಗ್ಗೆ ತಿಳ್ಕೊಂಡಿದ್ರಿ, ಆಮೇಲೆ ಪ್ರೀ ಓಪನ್ ಮಾರ್ಕೆಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ, ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂದ್ರೆ ಏನ್ ತಿಳ್ಕೊಂಡಿದ್ರಿ. ಸೊ ಕ್ಲೋಸ್, ಆಮೇಲೆ ಕ್ಲೋಸ್ ಆಗೋದು, ಗ್ಯಾಪ್ ಅಪ್ ಓಪನ್ ಆಗೋದು, ಗ್ಯಾಪ್ ಡೌನ್ ಓಪನ್ ಆಗೋದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿತ್ತು. ಬಿಡ್ ಪ್ರೈಸ್, ಕ್ವಾಂಟಿಟಿ, ಆಫರ್ ಪ್ರೈಸ್, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿತ್ತು. ಆಮೇಲೆ ಬೈ ಆರ್ಡರ್, ಸೆಲ್ ಆರ್ಡರ್, ಆಮೇಲೆ ಹೈ ಲೋ ಮತ್ತು ಇದರದೆಲ್ಲ ವಾಲ್ಯೂಮ್ಸ್, ಶೇರ್ಸ್, ಅದ್ರ ಬಗ್ಗೆ ಎಲ್ಲ ಮಾರ್ಕೆಟ್ದಲ್ಲಿ ಏನಂತ ಓಪನ್ ಯಾವ ತರ ಇರುತ್ತೆ, ಕ್ಲೋಸ್ ಯಾವ ತರ ಇರುತ್ತೆ, ಅನ್ಚೇಂಜ್ಡ್ ಬಗ್ಗೆ ಇದೆಲ್ಲ ನಾವು ಏನದ ಡಿಸ್ಕಷನ್ ಮಾಡಿದ್ದೆವು. ಅದ್ರಾಗ ಏನದ ಟೈಮಿಂಗ್ಸ್ ಡಿಸ್ಕಷನ್ ಮಾಡಿದ್ದೆವು, ಲೈಕ್ ಮಾರ್ಕೆಟ್ ಓಪನಿಂಗ್ಸ್ ಟೈಮ್ ಯಾವುದು, ಪ್ರೀ ಮಾರ್ಕೆಟ್ ಓಪನಿಂಗ್ಸ್ ಟೈಮಿಂಗ್ ಯಾವುದು. ಸೊ ಇದೆಲ್ಲ ಟಾಪಿಕ್ಸ್ ನ ಅದರಲ್ಲಿ ಕವರ್ ಮಾಡಿದ್ದ. ಮನಿ ಕಂಟ್ರೋಲ್ ಅಲ್ಲಿ ಸ್ಟಾಕ್ಸ್ ನ ಯಾವ ತರ ಸರ್ಚ್ ಮಾಡಬೇಕು, ಅದರ ಹಿಸ್ಟ್ರಿ ಯಾವ ತರ, ಲೈಕ್ ಪ್ರೈಸ್ ಮೂವ್ಮೆಂಟ್ ಯಾವ ತರ ಆಗಿದೆ, ಅದ್ರ ಬಗ್ಗೆ ಎಸ್ ಡಿ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಏನಾದ್ರು ಪ್ರೀವಿಯಸ್ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೆ. ಸೊ ಅಟ್ ದ ಎಂಡ್ ಆಫ್ ದಟ್ ಪ್ರೀವಿಯಸ್ ವಿಡಿಯೋ ಏನ್ ಹೇಳಿದೆ, ನಿಮಗೆ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕಾರ್ಪೊರೇಟ್ ಆಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಕಾರ್ಪೊರೇಟ್ ಆಕ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಂಪ್ನಿ ಒಳಗ ಕಾರ್ಪೊರೇಟ್, ಇವಾಗ ನೋಡ್ರಿ MLC ಕಂಪ್ನಿ ಅಂತಂದ್ರೆ ಕಾರ್ಪೊರೇಟ್ ಕಂಪ್ನಿ ಅಂತಂದ್ರೆ. ಯಾಕೆ ಕಾರ್ಪೊರೇಟ್ ಕಂಪ್ನಿ ಅಂದ್ರೆ ಯಾವುದು? ಪ್ರೈವೇಟ್ ಸೆಕ್ಟರ್ಸ್. ಸೊ ಪ್ರೈವೇಟ್ ಸೆಕ್ಟರ್ ಕಂಪ್ನಿ ಒಳಗ ಯಾವ್ಯಾವ ತರ ಮೀಟಿಂಗ್ಸ್ ಅಥವಾ ಆಮೇಲೆ ಬೋನಸ್ ಹೆಂಗ್ ಕೊಡ್ತಾರ ಅದ್ರ ಬಗ್ಗೆ, ಆಮೇಲೆ ರೈಟ್ ಸ್ಪ್ಲಿಟ್ಸ್ಗಳು ಹೆಂಗೆ, ಡಿವಿಡೆಂಡ್ಸ್ ಹೆಂಗೆ, ಇವೆಲ್ಲ ನೀವು ಕೇಳಿದ್ರಿ ನಾನು ಪ್ರೀವಿಯಸ್ ವಿಡಿಯೋದಾಗ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಯಾವ ತರ ಏನಾದ್ರು ಕಾರ್ಪೊರೇಟ್ ಆಕ್ಷನ್ಸ್ ಆಗತ್ತೋ ಅದ್ರ ಬಗ್ಗೆ ಏನಾದ್ರು ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಇವಾಗ ನಂದು ಆಲ್ರೆಡಿ ಇಲ್ಲಿ ಲೆನ್ಸರ್ ಅಂಡ್ ಟರ್ಬೋ ಇದ್ರದ್ದು ಏನದ ನಾನು ಸ್ಟಾಕ್ಸ್ ಇದು ಓಪನ್ ಮಾಡಿಟ್ಟಿನಿ. ನೀವು ಸರ್ಚ್ ಮಾಡಕ್ ಹೋಗ್ಬೋದು ಇಲ್ಲಿ ಯಾವ್ದು ನಿಮ್ಗೆ ಯಾವ್ದು ಬೇಕು ಆ ತರ HDFC, ರಿಲಯನ್ಸ್, ಓಲಾ ಎಲೆಕ್ಟ್ರಿಕಲ್, ವೇದಾಂತ್, ನಿಮ್ಗೆ ಯಾವ್ದು ಬೇಕು ಆ ಕಂಪ್ನಿದ ಏನದ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬಹುದು. ಸೊ ಇಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ ಆ ಕಂಪ್ನಿದ ಡೀಟೇಲ್ಸ್ ಏನದ ಬಂದ್ಬಿಡ್ತದೆ. ಇಲ್ಲಿ ಕಂಪ್ನಿ ಯಾವಾಗ ಶಾರ್ಟ್ ಲಿಸ್ಟ್ ಆಗ್ಯದ, ಆಲ್ ಟೈಮ್ ಹೈ ಏನಾಗದ, ಲೋ ಏನದ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನದ ಇಲ್ಲಿ ಕಾಣಿಸ್ತದೆ. ಸೊ ಇದ್ರಾಗ ಏನಪ್ಪಾ ಅಂತಂದ್ರೆ ನಾ ಎಂದು ಇದು ಸೆಲೆಕ್ಟ್ ಮಾಡಲ್ತೀನಿ. ಓಕೆ, ಇದ್ರ ಬಗ್ಗೆ ಇದೇನದ ಈ ಕಂಪ್ನಿ ಯಾವುದು ಲಾಸೆನ್ಸ್ ಅಂಡ್ ಟರ್ಬೋ ಕಂಪ್ನಿದು ನಾ ಏನದ ಇಲ್ಲಿ ಡಾಟಾ ಓಪನ್ ಮಾಡೀನಿ. ಸೊ ಪ್ರೆಸೆಂಟ್ ಇದು ಏನಾಗ್ಯದಪ್ಪ 3613.10 ಪಾಯಿಂಟ್ ಏನದ ಇದು ನಡೆದ. ಸೊ ಇವತ್ತೇನದ 0.16% ಏನದ ಅಪ್ ಸೈಡ್ ಅದ. ಸೊ ಈ ಇದ್ರದ್ದು ನಾ ಕಾರ್ಪೊರೇಟ್ ಆಕ್ಷನ್ಸ್ ಏನೇನ್ ತರ ಯಾವ ತರ ಆಗಿತ್ತು, ಬೋನಸ್ ಯಾವ ಕೊಟ್ಟಿತ್ತು, ಡಿವಿಡೆಂಟ್ ಯಾವ ಕೊಟ್ಟಿತ್ತು, ಸ್ಪ್ಲಿಟ್ ಯಾವ ಆಗಿತ್ತು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ಅನ್ಕೋರಿ. ಸೊ ಅವಾಗ ಏನ್ ಮಾಡ್ಬೇಕು, ಈ ತರ ಓಪನ್ ಮಾಡಿ ಡೌನ್ ಸೈಡ್ ಬಂದಾಗ ನಿಮ್ಗೆ ಏನಾಗಿದೆ ಇಲ್ಲಿ ಬರುತ್ತೆ ನೋಡ್ರಿ, ಓವರ್ ಆಲ್ ವ್ಯೂ, ಚಾರ್ಟ್ಸ್, ಫೋರ್ಕಾಸ್ಟ್, MC ಇನ್ಸೈಟ್ಸ್, MC ಟೆಕ್ನಿಕಲ್, ಚಾರ್ಟ್ ಪ್ಯಾಟರ್ನ್ಸ್, ಸ್ಯಾನ್, ಪ್ರೈಸ್ ವಾಲ್ಯೂಮ್, ಇಲ್ಲೆಲ್ಲ ಬರುತ್ತೆ. ಈ ಪೊಸಿಷನ್ ಅಲ್ಲಿ ಇಲ್ಲಿ ನೋಡ್ಕೋರಿ, ಇಲ್ಲೇನ್ ಕಾಣಿಸಲ್ತಲ್ಲ ನಿಮ್ಗೆ ಈ ಚಾರ್ಟ್ ಇದ್ರಾಗ. ಸೊ ಈ ಪೊಸಿಷನ್ ಏನ್ ಕಾಣಿಸ್ತಪ್ಪ ನಿಮಗೆ ಇಲ್ಲಿ ಲಾಸ್ಟಿಗೆ ಒಂದು ಕಾರ್ಪೊರೇಟ್ ಆಕ್ಷನ್ಸ್ ಅಂತೇಳಿ ಅವ್ರ ಟಾಪ್ ಇದು ಅದ. ಸೊ ಡೀಲ್ಸ್, ರಿಸರ್ಚ್, ಫಾರ್ಮ್, ಇವೆಲ್ಲ ಏನದ ನ್ಯೂಸ್, ಇದರಲ್ಲಿ ಬೇಸಿಸ್ ಮ್ಯಾಗ ಏನದ ನಿಮಗೆ ಇಲ್ಲಿ ಓಪನ್ ಏನದ, ಪ್ರೀವಿಯಸ್ ಕ್ಲೋಸ್ ಏನದ, ಇದು ವಾಲ್ಯೂಮ್ಸ್ ಏನದ, ಈ ತರ ಎಲ್ಲ ನಿಮ್ಗೆ ಏನದ ಈಗ ಹೈ ಲೋ, ಇದು ಆಲ್ ಟೈಮ್ ಹೈ ಅಂದ್ರೆ 15 ವೀಕ್ಸ್ ಹೈ ಎಷ್ಟಿತ್ತು, 15 ವೀಕ್ಸ್ ಲೋ ಎಷ್ಟಿತ್ತು, ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಬಗ್ಗೆ ನಿಮ್ಗೆ ಏನದ ಡಿಸ್ಕಸ್ ಮಾಡಿದ್ದೆ ನಾ 2 ಟೈಮ್ಸ್ ಏನದ ಫೇಸ್ ವ್ಯಾಲ್ಯೂ ಇದು ಮಾಡ್ಯಾರ ಇಲ್ಲಿ. ಸೊ ಈ ಟೈಮ್ ಎಲ್ಲ ಈ ತರ ನಿಮಗೆ ಏನೋ ಡೀಟೇಲ್ಸ್ ಬರ್ತಾ ಇದ್ರಾಗ, ರೈಟ್. ಸೊ ಇದ್ರಾಗ ಏನಪ್ಪ ಇದು ಕಾರ್ಪೊರೇಟ್ ಆಕ್ಷನ್ಸ್ ಅಂತೇಳಿ ಇಲ್ಲಿ ಒಂದು ಇದು ಅದ. ಸೊ ಅದ್ರ ಮ್ಯಾಗ ಏನದ ನಾವು ಕ್ಲಿಕ್ ಮಾಡಬೇಕು. ಸೊ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಕ್ಲಿಕ್ ಮಾಡಿದಾಗ, ಸೊ ಕಾರ್ಪೊರೇಟ್ ಆಕ್ಷನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನ್ ಬರ್ತದೆ ಇಲ್ಲಿ ಅನೌನ್ಸ್ಮೆಂಟ್ ಅಂತ ಬರ್ತದ, ಬೋರ್ಡ್ ಮೀಟಿಂಗ್ ಅಂತ ಬರ್ತದ, ಡಿವಿಡೆಂಡ್ಸ್ ಅಂತ ಬರ್ತದ, ಬೋನಸ್ ಅಂತ ಬರ್ತದ. ಇದೆಲ್ಲ ಟಾಪಿಕ್ಸ್ ಲೈಕ್ ನಿಮ್ದು ಕಾಮರ್ಸ್ ಸ್ಟೂಡೆಂಟ್ಸಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತಿದ್ದು. ಇಫ್ ಇನ್ ಕೇಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಇಲ್ಲ ಅಂತಂದ್ರೂ ನೀವು ಅಲ್ಲಿ ಕೇಳಿರ್ತಾರೆ, ಇಲ್ಲ ಬೋರ್ಡ್ ಮೀಟಿಂಗ್ ಅದ, ಡಿವಿಡೆಂಡ್ಸ್ ಅದ, ಬೋನಸ್ ಅದ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ವಲ್ಪ ಏನೋ ನಾಲೆಜ್ ಇದ್ರೆ ಅವರಿಗೆಲ್ಲ ಐಡಿಯಾ ಇರ್ತದೆ. ಇಫ್ ಇನ್ ಕೇಸ್ ನಾಲೆಜ್ ಇರಲಿಲ್ಲ ಅಂದ್ರೆ ಅವ್ರಿಗೆ ಏನದ ಇದೊಂದು ಹೊಸ ಟೆಕ್ನಿಕಲ್ ವರ್ಡ್ಸ್ಗಳು ಆಗ್ತವೆ, ನೋಡ್ಕೊರಿ. ಅದ್ರ ಬಗ್ಗೆನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದೇನಂದ್ರೆ. ಸೊ ಏನದ ಇಲ್ಲಿ ಸ್ಪ್ಲಿಟ್ ಬಗ್ಗೆ ನಾನು ಎಲ್ಲದ ಪ್ರೀವಿಯಸ್ ವಿಡಿಯೋದಾಗ ಹೇಳಿದ. ಬೋನಸ್ ಬಗ್ಗೆ ಸ್ವಲ್ಪ ಅಷ್ಟು ಡಿಸ್ಕಷನ್ ಆಗಿದೆ, ಡಿವಿಡೆಂಡ್ಸ್ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿತ್ತು, ರೈಟ್ಸ್ ಇದ್ರ ಬಗ್ಗೆ ಇವಾಗ ಹೇಳ್ತೀನಿ. AGM ಅಂಡ್ IGM. ಸೊ AGM IGM ಅಂದ್ರೆ ಏನಪ್ಪಾ ಅಂತಂದ್ರೆ ಅನ್ಯುವಲ್ ಜನರಲ್ ಮೀಟಿಂಗ್, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. AGM ಅಂದ್ರೆ ಅನ್ಯುವಲ್ ಜನರಲ್ ಮೀಟಿಂಗ್,
ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್. ಸೊ ಇದು ಮೀಟಿಂಗ್ ಯಾರು ಮಾಡ್ತಾರಪ್ಪ, ಯಾರು ಸಲಿಕೆ ಮಾಡ್ತಾರೆ, ಹೆಲ್ಡ್ ವಿತ್ ಶೇರ್ ಹೋಲ್ಡರ್ಸ್ ಜೊತೆ ಏನದ ಈ ಮೀಟಿಂಗ್ ಏನದ ಆಗ್ತದೆ. ಓಕೆ, ಸೊ ಐ ಹೋಪ್ ಇಲ್ಲಿ ತನಕ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ನೀವು ಕೊನೆವರೆಗೂ ನೋಡೋದಂದ್ರೆ ನಿಮ್ಗೆ ಈಚ್ ಅಂಡ್ ಎವ್ರಿ ಟಾಪಿಕ್ಸ್ ಏನಂದ್ರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತವೆ. ಸೊ ನೀವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡಿ ಮಧ್ಯದಲ್ಲಿ ಬಿಟ್ರೆ ಅಂತಂದ್ರೆ ಮುಂದಿನ ಏನೇನದ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವೆ ಅದೆಲ್ಲ ನಿಮ್ಗೆ ಏನಂದ್ರೆ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದನ್ನು ಹಾಕಿರೋ ಸ್ಟಡೀಸ್ ಏನು ವಿಡಿಯೋ ಅದಲ್ಲ, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್, ಪ್ರತಿಯೊಂದು ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ಸೊ ಸ್ಟಾರ್ಟಿಂಗ್ ಡೇ ಬೈ ಒನ್ ಫಸ್ಟ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಎಂಡ್ ವರೆಗೂ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡ್ರೆ ನಿಮ್ಗೆ ಏನದ ಹೆಲ್ಪ್ಫುಲ್ ಆಗ್ತದೆ. ಸೊ ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ಹಂಗೆ ಏನದ ವಿಡಿಯೋಗೆ ಲೈಕ್ ಮಾಡ್ರಿ, ಏನದ ಕಮೆಂಟ್ಸ್ ಮಾಡ್ರಿ, ನಿಮ್ಗೆ ಏನೇನು ಅಂಡರ್ಸ್ಟ್ಯಾಂಡ್ ಆಗಿ ಅದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಇದ್ರಾಗ ಮಾಡ್ರಿ. ಸೊ ಅನೌನ್ಸ್ಮೆಂಟ್ಸ್ ಅಂದ್ರೆ ಏನಪ್ಪಾ, ಅನೌನ್ಸ್ಮೆಂಟ್ಸ್ ಆಫ್ ಅದರ ಇವಾಗ ಒಂದ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಡಿವಿಡೆಂಡ್ ಕೊಡ್ತಾರ, ಬೋನಸ್ ಕೊಡ್ತಾರ, ಆಮೇಲೆ ಸ್ಪ್ಲಿಟ್ ಆಗಲತ್ತ ಅದ್ರದ್ದು ಏನದ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ಯಾವ ಡೇಟಿಗೆ ಮಾಡ್ತಾರಪ್ಪ. ಸೊ ಇಲ್ಲಿ ನೋಡಿ 27 ಮಾರ್ಚ್ 26 ಅನೌನ್ಸ್ಮೆಂಟ್ ಅಂಡರ್ ರೆಗ್ಯುಲೇಷನ್ಸ್ ಆಫ್ ಏನದ ಅವಾರ್ಡ್, ಅದು ಅವಾರ್ಡ್ ಆಫ್ ಆರ್ಡಿನರಿ ರಿಸಿಪ್ಟ್ಸ್ ಆಫ್ ಆರ್ಡರ್. ಸೊ L&T ತರದ್ದು ಒಂದು ಏನೋ ಅನೌನ್ಸ್ಮೆಂಟ್ ಇತ್ತು. ಆ ಅನೌನ್ಸ್ಮೆಂಟ್ ಬಗ್ಗೆ ಇದರ ಮೇಲೆ ಕ್ಲಿಕ್ ಮಾಡೋದು, PDF ಮೇಲೆ ಕ್ಲಿಕ್ ಮಾಡೋದು, ಅದ್ರದ್ದು ಏನೇನದ ಅದ್ರ ಹಿಸ್ಟ್ರಿ, ಯಾವ ತರ ಅನೌನ್ಸ್ಮೆಂಟ್ ಮಾಡಲ್ತಾರೆ, ಏನ್ ಅನೌನ್ಸ್ಮೆಂಟ್ ಮಾಡಲ್ತಾರೆ, ಫ್ಯಾಕ್ಟರಿ ಬಿಸ್ನೆಸ್, ಬಿಲ್ಡಿಂಗ್ಸ್, ಇದೇನ್ ಅದ್ರ ಪರ್ಟಿಕ್ಯುಲರ್ ಏನಿರ್ತದೆ ಅದೇನದ ನಿಮ್ಗೆ ಆಕ್ಟ್ಸ್ಗಳು ಏನಿರ್ತಾವ ಈ PDF ನಾಗ ಏನದ ನಿಮ್ಗೆ ಬರ್ತಾವ. ಸೊ PDF ನಾಗ ನೀವು ಏನದ ಸ್ಟಡಿ ಮಾಡ್ಕೋಬಹುದು. ಓಕೆ, ಸಿ ಮೋರ್ ಇಲ್ಲಿ ನೋಡ್ರಿ. ನೆಕ್ಸ್ಟ್ ಒಂದು ಪೇಜ್ ಓಪನ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ಅನೌನ್ಸ್ಮೆಂಟ್ ಇಲ್ಲಿ ಬರ್ತಾ ಇದೆ ನೋಡ್ರಿ. ಅನೌನ್ಸ್ಮೆಂಟ್ಸ್ ಏನೇನು ಅನೌನ್ಸ್ಮೆಂಟ್ಸ್ ಇರ್ತಾವಲ್ಲ ಅದ್ರದ್ದು ಏನದ ಇಲ್ಲಿ PDF ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡೋದ್ರ ಅಂದ್ರೆ ನಿಮ್ಗೇನ ಅನೌನ್ಸ್ಮೆಂಟ್ ಎದ್ರ ಬಗ್ಗೆ ಅದ, ಏನ್ ಟಾಪಿಕ್ ಬಗ್ಗೆ ಅದ, ಅದೆಲ್ಲ ನಿಮ್ಗೆ ಡೀಟೇಲ್ಸ್ ಏನದ ಇಲ್ಲಿ ಕೊಟ್ಬಿಡ್ತಾರೆ. ಸೊ ಈ ತರ ಏನದ ಇದು ನೋಡ್ಕೊಳ್ಳಿ, ಇದು ಓದ್ಕೋಬಹುದು ನೀವು. ಇಟ್ ಗಿವ್ಸ್ ಸ್ಟುಡಿಯೋಸ್ ಫಾರ್ ಗ್ರಾಂಟ್ ಹೂ ಹ್ಯಾಡ್ ಎಕ್ಸರ್ಸೈಸ್ ದೇರ್ ಆಪ್ಷನ್ಸ್ ಅಂಡರ್ ದ ಕಂಪನೀಸ್ ಎಂಪ್ಲಾಯ್ ಸ್ಟಾಕ್ಸ್ ಆಪ್ಷನ್ಸ್ ಸ್ಕೀಮ್ಸ್. TCS will rank quantity shares of the company expert meeting of energy. ಈ ತರ ಏನಾದ್ರೆ ನಿಮ್ ಡೀಟೇಲ್ಸ್ ಕೊಟ್ಟರು, ಅಲಾಟ್ಮೆಂಟ್ ಆಫ್ ಶೇರ್ಸ್. ಸೊ ಯಾರು ಕಂಪ್ನಿ ಹೋಲ್ಡರ್ ಎಂಪ್ಲಾಯ್ಸ್ ಇರ್ತಾರೆ ಅವ್ರ ಏನೋ ಸ್ಟಾಕ್ಸ್ ಏನಾದ್ರೆ ಅಲಾಟ್ಮೆಂಟ್ ಆಗೋದಿರ್ತದೆ, ಅದ್ರ ಬಗ್ಗೆ ಏನಿದ್ರು ಟಾಪಿಕ್ ಏನದ ಇಲ್ಲಿ ನಿಮ್ಗೆ ಅನೌನ್ಸ್ಮೆಂಟ್ ಡೇಟ್ ಏನಾದ್ರು ಕೊಟ್ಟಿರ್ತಾರೆ. ಸೊ ಇದು ಅನೌನ್ಸ್ಮೆಂಟ್ ಡೇಟ್ ಬಿಫೋರ್ ಏನೇ ಇದ್ರು ಯಾವುದೇ ಒಂದು ಇದು ಮಾಡ್ಬೇಕಂದ್ರೆ ಬಿಫೋರ್ ಅನೌನ್ಸ್ಮೆಂಟ್ ಏನದ ಡೇಟ್ ಕೊಟ್ಟಿರ್ತಾರೆ. ಈ ತರ ನಿಮ್ಗೆ ಏನದ ಇಲ್ಲೆಲ್ಲ ಅನೌನ್ಸ್ಮೆಂಟ್ಸ್ ಯಾವ್ದಾವ್ದು ಏನೇನು ಆಕ್ಟ್ಸ್ಗಳು ಇರ್ತಾವ, ಅವ್ರ ಕಂಪ್ನಿ ಏನೇನು ಇರ್ತದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಮಾಹಿತಿ ಏನದ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬೋರ್ಡ್ ಆಫ್ ಮೀಟಿಂಗ್ ಅಂತಂದ್ರೆ ಜನರಲ್ ಆಗಿ ನೀವು ತಿಳ್ಕೊಂಡಿರ್ಬೋದು. ಏನಿರ್ತವೆ ಬೋರ್ಡ್ ಮೀಟಿಂಗ್ ಅಂತಂದ್ರೆ ಕಂಪ್ನಿದ್ ಒಂದು ಬೋರ್ಡ್ ಇರ್ತದೆ, ಕಂಪ್ನಿದ್ ಏನಿರ್ತದೆ ಬೋರ್ಡ್ ಮೆಂಬರ್ಸ್ ಇರ್ತಾರೆ. ಸೊ ಬೋರ್ಡ್ ಮೆಂಬರ್ಸ್ ಏನ ಮೀಟಿಂಗ್ ಮಾಡ್ತಾರೆ. ಸೊ ಆ ಮೀಟಿಂಗ್ ಮಾಡಿದಾಗ ಅಂದ್ರೆ ಏನೇನು ಕಂಪ್ನಿದಾಗ ಲಾಸ್ ನಡೆದದ, ಕಂಪ್ನಿದಾಗ ಏನು ಪ್ರಾಫಿಟ್ ನಡೆದದ, ಕಂಪ್ನಿ ಏನು ಅಷ್ಟೇ ಆವರೇಜ್ನಾಗ ನಡೆದ, ಅದ್ರ ಬಗ್ಗೆ ಏನಾದ್ರೆ ಮೀಟಿಂಗ್ ಗ್ರೋ ಹ್ಯಾಂಗ್ ಮಾಡ್ಕೋಬೇಕು, ಕಂಪ್ನಿ ಏನೇನು ಟಾರ್ಗೆಟ್ಸ್ಗಳು ಯಾವ ತರ ಅಚೀವ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಏನದ ಈ ಬೋರ್ಡ್ ಮೀಟಿಂಗ್ ದಾಗ ಆಗ್ತದೆ. ಅದ್ರ ಬೇಸಿಸ್ ಮೇಲೆ ಮಾರ್ಕೆಟ್ ಏನ ಪ್ರೈಸ್ ವ್ಯಾಲ್ಯೂ ಅಪ್ ಅಂಡ್ ಡೌನ್ ಆಗ್ತದೆ. ಸೊ ಇವಾಗ ಈ ಬೋರ್ಡ್ ಮೀಟಿಂಗ್ ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ 28 ಜನವರಿ 26. ಸೊ ಅಂದ್ರೆ ಯಾವಾಗ ಆಗಿತ್ತಪ್ಪ ಅಂದ್ರೆ ಒಂದು 2 ಮಂತ್ಸ್, ಇವಾಗ ಪ್ರೆಸೆಂಟ್ ಇಂದ ಏಪ್ರಿಲ್ ಅದ. ಸೊ ಜನವರಿದ ಇದಾಗಿತ್ತು. ಓಕೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಅದ್ರ ಬಗ್ಗೆ ಏನ್ ಕ್ವಾರ್ಟರ್ಲಿ ಅಂದ್ರೆ ಏನೇನಾಗಿರುತ್ತೆ, ಒಂದು 6-4 ತಿಂಗಳದ್ದು ಏನೇನು ಎಕ್ಸ್ಪೆಂಡಿಚರ್ಸ್ ಇರ್ತವೆ, ಏನೇನು ಪ್ರಾಫಿಟ್ ಇರ್ತವೆ, ಇನ್ನ ಎಲ್ಲೆಲ್ಲ ಅಮೌಂಟ್ ಬರೋದು, ಅದ್ರ ಬಗ್ಗೆ ಎಲ್ಲ ಈ ಬೋರ್ಡ್ ಮೀಟಿಂಗ್ ದಾಗ ಆಗ್ತವೆ. ಸೊ ಅದಕ್ಕಿಂತ ಬಿಫೋರ್ ಯಾವಾಗ ಇರ್ತದಪ್ಪ ಅಂತಂದ್ರೆ 29 ಅಕ್ಟೋಬರ್, ಆಮೇಲೆ 29 ಜುಲೈ, 8th ಮೇ ಇತ್ತಲ್ಲ ಆಡಿಟ್ ರಿಸಲ್ಟ್ಸ್ ಅಂಡ್ ಫೈನಲ್ ಡಿವಿಡೆಂಡ್. ಇಲ್ಲಿ ನೋಡ್ರಿ 8th ಮೇದಾಗ ಇದೇನು ಈ ತಿಂಗಳದಾಗ ಏನಾಗ್ಯದ ಡಿವಿಡೆಂಡ್ಸ್ ಕೊಟ್ರಿ ಇಲ್ಲಿ. ಓಕೆ, ಸೊ ಇಲ್ಲಿ ಏನದ ಫೈನಲ್ ಆಡಿಟ್ ರಿಸಲ್ಟ್ಸ್ ಇತ್ತು ಮೇ, ಇದಾದ್ಮೇಲೆ ಫೈನಲ್ ಡಿವಿಡೆಂಡ್ಸ್ ಎಲ್ಲ ಇದ್ರ ಬಗ್ಗೆ ಆ ಮೀಟಿಂಗ್ ದಾಗ ಏನದ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿರ್ತಾರ. ಓಕೆ, ಸೊ ಈ ತರ ಬೋರ್ಡ್ ಮೀಟಿಂಗ್ ದಾಗ ಆಗ್ತದೆ. ಸೊ ಬೋರ್ಡ್ ಮೀಟಿಂಗ್ ದಾಗ ಏನೇ ಪಾಸಿಟಿವ್ ರಿಸಲ್ಟ್ಸ್ ಬಂತಂದ್ರೆ ಪ್ರೈಸ್ ವ್ಯಾಲ್ಯೂ ಅನ್ನೋದು ಅಪ್ ಸೈಡ್ ಹೋಗ್ತದೆ, ಏನೇ ನೆಗೆಟಿವ್ ರಿಸಲ್ಟ್ ಬಂತಂದ್ರೆ ಪ್ರೈಸ್ ವ್ಯಾಲ್ಯೂ ಅನ್ನೋದು ಡೌನ್ ಸೈಡ್ ಹೋಗ್ತದೆ. ಸೊ ಬೋನಸ್ ಬಗ್ಗೆ ಏನದ, ಬೋನಸ್ ಅಂದ್ರೆ ಏನು ಲೈಕ್ ಬೋನಸ್ ಅಂದ್ರೆ ಎಲ್ಲರಿಗೂ ಗೊತ್ತಲ್ಲ, ಈಗ ಒಂದ್ ತಗೊಂಡಿರ್ತೀರಿ ಒಂದ್ ಫ್ರೀ ಕೊಡ್ತಾರ, ಈ ತರ ಬೋನಸ್ ಆಫರ್ ಇರ್ತದೆ. ಸೊ ಆ ಆಫರ್ ಯಾವ ತರ ಇಲ್ಲಿ ಯಾವ ಡೇಟಿಗೆ ಏನದ ಎದ್ರ ಬಗ್ಗೆ ಹೆಂಗ್ ಕೊಟ್ಟಿರ್ತಾರ, ಅನೌನ್ಸ್ಮೆಂಟ್ ಡೇಟ್, ಎಕ್ಸ್ ಬೋನಸ್ ಡೇಟ್, ಬೋನಸ್ ರೇಷಿಯೋ, ರಿಮಾರ್ಕ್. ಸೊ ನೋಡ್ರಪ್ಪ ಇಲ್ಲಿ ಹೆಂಗಿರ್ತದೆ ಕಾಮನ್ ಬೇಸಿಕ್ ಜನರಲ್ ಆಗಿ ನಾವು ಸ್ಕೂಲ್ನಾಗೆಲ್ಲ ಓಡ್ 10th ಸ್ಟ್ಯಾಂಡರ್ಡ್ ಏನೋ 1:2 1:3 ಅಂತಂದ್ರೆ ನಾವ್ ನೋಡ್ಕೊಂಡ್ರಿ 1:2 ಕೊಡ್ತಾರ, ಈ ತರ ಏನೋ ನಾವು ನಮ್ ಇದಿರ್ತದೆ. ಬಟ್ ಇದು ಹಂಗಿರಲ್ಲ ಆಕ್ಚುಲಿ. ಥಿಂಗ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಿಮಾರ್ಕ್ನಾಗ ಅದ ನೋಡ್ರಿ, ಏನದಪ್ಪ ಅಂತಂದ್ರೆ ಫಾರ್ ಎವ್ರಿ 2 shares ಹೆಲ್ಡ್ ಅಂದ್ರೆ 2 ಶೇರ್ ಅವು. ಈಗ ನೋಡ್ರಿ ನಂದು ಈ ಕಂಪ್ನಿದಾಗ ಏನದ 2 ಶೇರ್ ಹೋಲ್ಡ್ ನನ್ ಬಲ್ಲ ನಾ ಪರ್ಚೇಸ್ ಮಾಡೀನಿ. ಸೊ 2 ಶೇರ್ ನ ಪರ್ಚೇಸ್ ಮಾಡೀನಿ, ನಾನು ಆಲ್ರೆಡಿ
ಪರ್ಚೇಸ್ ಮಾಡಿ ಎದ್ರಾಗ ಇಟ್ಟಿರ್ತೀನಿ, ಡಿಮ್ಯಾಟ್ ಅಕೌಂಟ್ನಾಗ ಇಟ್ಟಿರ್ತೀನಿ. ಸೊ ಡಿಮ್ಯಾಟ್ನಾಗ ಏನದ ಪರ್ಚೇಸ್ ಮಾಡಿ ನಾ ಇದು ಏನದ ಪರ್ಚೇಸ್ ಮಾಡಿ ಹೆಲ್ಡ್ ನನ್ನ ಹತ್ರ ಇರ್ತದೆ. ಸೊ ಆ ಥರ ಇದ್ದಾಗ ಏನಾಗ್ತಂದ್ರೆ ನನ್ನ ಹತ್ರ 2 ಶೇರ್ಸ್ ಇತ್ತಂತ ತಿಳ್ಕೊರಿ. 2 ಶೇರ್ಸ್ ಇತ್ತಂದ್ರೆ ನನಗೆ ಕಂಪ್ನಿದವರು ಒಂದು ಶೇರ್ ಬೋನಸ್ ಕೊಡ್ತಾರೆ. ಓಕೆ, ಗೊತ್ತಾಯ್ತು. ಸೊ ಕಂಪ್ನಿದವರು ಬೋನಸ್ ಕೊಡ್ತಾರೆ, ರೈಟ್. ಸೊ ಬೋನಸ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಫಾರ್ ಎವ್ರಿ 2 ಶೇರ್ಸ್ ಹೆಲ್ಡ್ ಹೋಲ್ಡರ್ ವಿಲ್ ರಿಸೀವ್ 1 ಬೋನಸ್ ಶೇರ್ಸ್. ಓಕೆ, ಈ ತರ ಇರ್ತದೆ. ಬಟ್ ನಾ ಈಗ ಬೋನಸ್ ಇದು ಅನೌನ್ಸ್ಮೆಂಟ್ ಡೇಟ್ ಯಾವಾಗ ಅದ? 29 ಮೇ ಅದ. ಬಟ್ ಅದು ಎಕ್ಸ್ ಬೋನಸ್ ಡೇಟ್ ಅಂದ್ರೆ ಏನು? 19 ಜುಲೈ ಅದ. ಅಂದ್ರೆ 2 ತಿಂಗಳು ಟೈಮ್ ಕೊಟ್ರಲ್ಲ. ಸೊ ಅವಾಗ ನಮ್ಗೆ ಏನಿಸ್ತೈತಿ, ಇಲ್ಲಪ್ಪ ಈ ಬೋನಸ್ ಅದು ಆಫರ್ ನನ್ಗೆ ಗೊತ್ತಾಗಬೇಕು, ನಂಗೆ ಅದು ತಗೋಬೇಕು ಹೆಂಗ, ನಂಗೆ ತೆಗಿಬೇಕು ಹೆಂಗಪ್ಪ ಅಂತಂದ್ರ ಅನೌನ್ಸ್ಮೆಂಟ್ ಡೇಟ್ ಅದ. ಸೊ 29th ಮೇಗೆ ನೀವು ಏನದ ಅನೌನ್ಸ್ಮೆಂಟ್ ಆಗ್ಯದ. ಸೊ 29th ಮೇದಾಗ ನೀವು ಯಾವುದೇ ಸ್ಟಾಕ್ಸ್ ಅದಕ್ಕಿಂತ ಬಿಫೋರ್ ನೀವು ಈ ಕಂಪ್ನಿದಾಗ ಯಾವ್ದು ಸ್ಟಾಕ್ಸ್ ಏನಂದ್ರೆ ಪರ್ಚೇಸ್ ಮಾಡಿರ್ಲ. ಓಕೆ, ಸೊ ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ಅವಾಗ ನೀವು ಈ ಅನೌನ್ಸ್ಮೆಂಟ್ ಡೇಟ್ ನೋಡಿರ್ತೀವಿ. ಇಮ್ಮಿಡಿಯೇಟ್ ಆಗಿ ನೀವು ಅದೇ ದಿನ ನೀವು ಪ್ರೈಸ್ನ ಏನಾದ್ರು ಪರ್ಚೇಸ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಅದೇ ದಿನ ನೀವೇನದ ಪ್ರೈಸ್ ಪರ್ಚೇಸ್ ಮಾಡ್ಬೋದು. ಸೊ ಪರ್ಚೇಸ್ ಮಾಡಿದಾಗ ನಿಮಗೆ ಆ ಆಫರ್ ಬೋನಸ್ ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ಯಾವಾಗ ತನ ನೀವು ಅದು ಹೋಲ್ಡ್ ಮಾಡಿಟ್ಕೊಂಡಿರ್ಬೇಕಪ್ಪ ಅಂತಂದ್ರೆ, ಸಪೋಸ್ ಇವತ್ತಿನ ದಿನ ಏನಾಗ್ಯದ ಇಲ್ಲಿ ನೋಡ್ರಿ, 29 ಮೇಗೆ ಏನದ ಪ್ರೈಸ್ ಏನದ ಇದು ಅನೌನ್ಸ್ಮೆಂಟ್ ಆಗ್ಯದ. ಸೊ 29 ಪ್ರೈಸ್ದಾಗ ಏನೋ ಒಂದು ಇವತ್ತು ಮಾರ್ಕೆಟ್, ಒಂದ್ ಸೆಕೆಂಡ್, ಏನಪ್ಪಾ ಅಂದ್ರೆ ಮಾರ್ಕೆಟ್ ಪ್ರೈಸ್ ಏನದ ಇದ್ರದ್ದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸೊ ಮಾರ್ಕೆಟ್ ಏನದ 3613 ನಡೆದ. ಓಕೆ, 3613 ನಡೆದ. ಸೊ 23ನೇ ತಾರೀಕು ಏನಿತ್ತು 3613 ಈ ಪ್ರೈಸಿಗೆ ನಡೆದ. ಓಕೆ, ನೀವು ಏನ್ ಮಾಡ್ತೀರಿ, ಈ ಪ್ರೈಸಿಗೆ ಒಂದು ಶೇರ್ ಏನದ ಒಂದು ಶೇರ್ ತಗೊಂಡ್ರೆ ಇದು ಬೋನಸ್ ವ್ಯಾಲಿಡ್ ಆಗಲ್ಲ. ಮಿನಿಮಮ್ 2 ಶೇರ್ಸ್ ಇರಬೇಕು. ಸೊ ನೀವು ಈ ಟೈಮಿಗೆ ಏನ್ ಮಾಡ್ತೀರಿ, 2 ಶೇರ್ಸ್ ಏನದ ಪರ್ಚೇಸ್ ಮಾಡ್ತೀರಿ. ಓಕೆ, ಪರ್ಚೇಸ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಆ ಪರ್ಚೇಸ್ ಮಾಡೋದು ಡೆಡ್ ಎಂಡ್ ಯಾವಾಗ, ಎಲ್ಲಿವರೆಗೂ ಸ್ಟಾಕ್ಸ್ ನ ಪರ್ಚೇಸ್ ಮಾಡಬಹುದು, ಯಾವ ಡೇಟ್ ವರೆಗೂ ಪರ್ಚೇಸ್ ಮಾಡಬಹುದು, ಅದಾದ್ಮೇಲೆ ನನಗೆ ಯಾವ ಡೇಟಿಗೆ ಪರ್ಚೇಸ್ ಮಾಡಕ್ ಆಗಲ್ಲ ಅಂತಂದ್ರ 29ಕ್ಕೆ ಅನೌನ್ಸ್ಮೆಂಟ್ ಆಯ್ತು, 29ಕ್ಕೆ ನೀವು ಮಾಡಬಹುದು. ಇಲ್ಲೇನದ 13 ಜುಲೈ ತನ ಅದ, ರೈಟ್. 13 ಜುಲೈ ಒಳಗಾಗಿ ನೀ 13 ಜುಲೈಗೆ ನಾ ಪರ್ಚೇಸ್ ಮಾಡ್ತೀನಿ, ಇದೇ ಪರ್ಚೇಸ್ ಮಾಡ್ತೀನಿ 2 ಶೇರ್ಸ್ ಅಂದ್ರೆ ಅವಾಗ ನಿಮಗೆ ಬೋನಸ್ ಕೊಡ್ತಾರ? ನೋ, ಬೋನಸ್ ಕೊಡಲ್ಲ. ಯಾಕಂದ್ರೆ ಎಕ್ಸ್ಕ್ಲೂಡಿಂಗ್, ಈ ಎಕ್ಸ್ ಬೋನಸ್ ಅಂದ್ರೆ ಎಕ್ಸ್ ಅಂದ್ರೆ ಏನು? ಎಕ್ಸ್ಕ್ಲೂಡಿಂಗ್ ಬೋನಸ್. ಈ ಡೇಟ್ ಎಕ್ಸ್ಕ್ಲೂಡಿಂಗ್ 13ನೇ ಜುಲೈ ಆದ್ಮೇಲೆ ನಿಮಗೇನದ ಬೋನಸ್ ಸಿಗಲ್ಲ. ಬಿಫೋರ್ 13 ಜುಲೈ ಏನದ ನೀವೇನದ ಶೇರ್ಸ್ ನ ಪರ್ಚೇಸ್ ಮಾಡಬಹುದು. ಆ ಶೇರ್ಸ್ ಪರ್ಚೇಸ್ ಮಾಡಿದಕ್ಕೆ ಏನದ ನಿಮಗ ಬೋನಸ್ ಸಿಗ್ತದ. ಎಷ್ಟು ಬೋನಸ್ ಸಿಗ್ತದ? 2 ಶೇರ್ಸ್ ಹೋಲ್ಡ್ ಮಾಡಿದ್ರೆ ನಿಮಗೆ 1 ಶೇರ್ ಏನದ ಫ್ರೀ ಆಗಿ ಕೊಡ್ತಾರ. ಓಕೆ, ಐ ಹೋಪ್ ನಾ ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ಸೊ ಇವತ್ತು ಈ ಡೇಟ್ ಅಂದ್ರೆ 12 ಜುಲೈ ವರೆಗೂ ಪ್ರೈಸ್ ವ್ಯಾಲ್ಯೂ ಏನಿರ್ತಪ್ಪ ಅಂತಂದ್ರೆ ಇದೇ ಇರುತ್ತೆ. ಪ್ರೈಸ್ ವ್ಯಾಲ್ಯೂ ಮೀನ್ಸ್ ಫ್ಲಕ್ಚುಯೇಷನ್ ಆತಿರುತ್ತೆ, 3000ರಿಂದ 600 ಈ ತರ ಆತಿರುತ್ತೆ, ಬಟ್ ಇದೇ ರೇಂಜ್ ನಾಗ ಇರುತ್ತೆ. ಸೊ ಅಂದ್ರೆ ಪ್ರೈಸ್ ವ್ಯಾಲ್ಯೂ ಏನಿರುತ್ತೆ ಹೈ ಇರ್ತದೆ. ಓಕೆ, ಪ್ರೈಸ್ ವ್ಯಾಲ್ಯೂ ಏನೇ ಹೈ ಇರುತ್ತೆ. ನಾವು ಕಂಪ್ನಿದವ್ರು ಡಿಕ್ಲೇರ್ ಮಾಡ್ತಾರ, ಈ ಡೇಟಿಗೆ ಡಿಕ್ಲೇರ್ ಮಾಡೋದು, ಆ ಡೇಟಿಗೆ ನಾವು ಏನಾದ್ರು ಪರ್ಚೇಸ್ ಮಾಡಬಹುದು. ಯಾವ ಇದ್ರವರೆಗೆ ಪರ್ಚೇಸ್ ಮಾಡಬಹುದು ಅಂತ T+2 ಅಂದ್ರೆ ಟ್ರೇಡಿಂಗ್ ಡೇಸ್ ಪ್ಲಸ್ 2 ಡೇಸ್. ಟ್ರೇಡಿಂಗ್ ಡೇಸ್ ಇರಬೇಕು. ಅದು T+2 ಅಂತಂದ್ರೆ ಏನು? ಟ್ರೇಡಿಂಗ್ ಡೇಸ್ ಇರಬೇಕು. ಈಗ ನೀವು ಸ್ಯಾಟರ್ಡೆ ಸಂಡೇ ಇತ್ತು, ಆ ದಿನ ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ 13 ಜುಲೈ ಅದ. 13 ಜುಲೈ ಹಿಂದೆ ಏನದ 12 + 11 ಇದು ಸ್ಯಾಟರ್ಡೆ ಸಂಡೇ ಇತ್ತು. ಸ್ಯಾಟರ್ಡೆ ಸಂಡೇ ಇತ್ತಂದ್ರೆ ಈ ಡೇಟಿಗೆ ನೀವೇನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವೇನದ 10 ಡೇ ಅಂದ್ರೆ ಟ್ರೇಡಿಂಗ್ ಡೇಸ್ ಇರಬೇಕು. ಟ್ರೇಡಿಂಗ್ ಡೇಸ್ ಪ್ಲಸ್ 2 ಡೇಸ್ ಅಂದ್ರೆ ಟ್ರೇಡಿಂಗ್ ಡೇಸ್ ಅದ್ರ ಮುಂದೆ 2 ದಿನ ಟ್ರೇಡಿಂಗ್ ಡೇ ಇರಬೇಕು, ಅವಾಗ ನೀವು ಪರ್ಚೇಸ್ ಮಾಡಬೇಕು. ಸೊ ಇಲ್ಲಿ 11 10 ಸ್ಯಾಟರ್ಡೆ ಸಂಡೇ ಇತ್ತಂದ್ರೆ ಅವಾಗ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂದ್ರೆ ಈ 3 ಡೇಸ್ ಏನಾದ್ರು ನೀವು ಏನು ಪರ್ಚೇಸ್ ಮಾಡ್ಲಿಕ್ಕಾಗಲ್ಲ. ಸೊ ಅವಾಗ ಏನಾದ್ರು ವ್ಯಾಲಿಡ್ ಆಗಲ್ಲ. ಅವಾಗ ನಿಮಗೆ ಏನಾದ್ರು ಬೋನಸ್ ಎಕ್ಸ್ಕ್ಲೂಡಿಂಗ್ ಬೋನಸ್ ಏನದ ನೀವು ಪರ್ಚೇಸ್ ಮಾಡ್ತೀರಿ. ಸೊ ಎಕ್ಸ್ಕ್ಲೂಡಿಂಗ್ ಬೋನಸ್ ಅಂತಂದ್ರೆ ಅವಾಗ ನಿಮಗೆ ಪ್ರೈಸ್ ವ್ಯಾಲ್ಯೂ ಏನಿರ್ತದ? ಕಮ್ಮಿ ಆಗಿರ್ತದ. ಓಕೆ, ಕಮ್ಮಿ ಯಾಕಾಗ್ತಪ್ಪ ಅಂದ್ರೆ ನಿಮ್ಗೆ ಬೋನಸ್ ಕೊಟ್ಟಿರ್ತಾರ ಅಂತಂದ್ರೆ ಅದು ಪ್ರೈಸ್ ವ್ಯಾಲ್ಯೂ ಕಮ್ಮಿ ಮಾಡ್ತಿರ್ತಾರೆ. ಸೊ ಕಮ್ಮಿ ಮಾಡಿ ಇನ್ನೊಂದು ಕಂಪ್ನಿದೊಂದು ಅಂದ್ರೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಏನೋ ಜಾಸ್ತಿ ಬರಲಿ, ಇನ್ವೆಸ್ಟ್ ಮಾಡಲಿ ಕಂಪ್ನಿದಾಗ, ಆ ಟೈಪ್ ಏನಾದ ಈ ತರ ಬೋನಸ್ ಏನೋ ಆಫರ್ ನಿಮ್ಗೆ ಏನೋ ಕೊಡ್ತಾರೆ. ಸೊ ಇಲ್ಲಿ ನೋಡ್ರಿ, ಇನ್ನೊಂದು ಥಿಂಗ್ಸ್ ಏನಪ್ಪ ಹೇಳ್ಬೇಕಾಗಿತ್ತಂದ್ರ, ಸೊ ಇಲ್ಲಿ ಏನದ ನಿಮಗೆ ಏನ್ ಕಾಣಲ್ತ ಇಲ್ಲ 3:5 3:5. ಓಕೆ, 1:1. ಸೊ
ಈ ತರ ಇದೆ 3:5 ಅಂತಂದ್ರೆ ಏನೋ ನೀವು 3 ಶೇರ್ ಇದ್ರೆ 3 ಶೇರ್ ಇದ್ರೆ ನೀವು 5 ಶೇರ್ ಕೊಡ್ತಾರ, 5 ಶೇರ್ ಪ್ರೈಸ್ 5 ಶೇರ್ ನಮ್ಗೆ ಫ್ರೀ ಕೊಡ್ತಾರ ಅಂತ ಇಲ್ಲ, ತಪ್ಪದು. ಎವ್ರಿ 5 ಶೇರ್ ಅಂದ್ರೆ 5 ಶೇರ್ ನಿಮ್ಮ ಹತ್ರ ಇದ್ದು ಅಂದ್ರೆ 5 ಶೇರ್ಸ್ ನೀವು ಬೈ ಮಾಡಿದ್ರ ಅಂದ್ರೆ ಅದಕ್ಕೆ 3 ಶೇರ್ಸ್ ಏನದ ಬೋನಸ್ ಕೊಡ್ತಾರ. ಓಕೆ, ಇಲ್ಲ ನೋಡಿ, ಎವ್ರಿ 5 ಶೇರ್ಸ್ ಹೆಲ್ಡ್ ಹೋಲ್ಡರ್ ವಿಲ್ ರಿಸೀವ್ 3 ಬೋನಸ್ ಶೇರ್ಸ್. ಓಕೆ, ಈ ತರ ಇರುತ್ತೆ. ಸೊ ಆ ಕಂಪ್ನಿ ಪ್ರಾಫಿಟ್ ಅಂಡ್ ಲಾಸ್ ಮ್ಯಾಗ ಏನದ ಬೋನಸ್ ಏನದ ನಿಮ್ಮ ಕಂಪ್ನಿದವ್ರು ಏನ್ ಮಾಡ್ತಾರ, ಬೋನಸ್ ಫಿಕ್ಸ್ ಮಾಡ್ತಾರ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ 1969ದಾಗ ಏನಾಗಿತ್ತು, 1:10 ಇತ್ತು. ಅಂದ್ರೆ ನೀವು 1 ಶೇರ್ ಇದ್ರೆ 10 ಶೇರ್ ಕೊಡ್ತಾರ ಅಂತ ಇಲ್ಲ, ನೋ. 10 ಶೇರ್ ನೀವು ಹೋಲ್ಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಏನದ 1 ಶೇರ್ ಫ್ರೀ ಕೊಡ್ತಾರ. ಇಲ್ಲ ಹಾಗೆ ನೋಡ್ರಿ 1:7. ಸೊ 7 ಶೇರ್ಸ್ ನಿಮ್ಮ ಹತ್ರ ಇದ್ದು ಅಂದ್ರೆ 1 ಶೇರ್ ಫ್ರೀ. ಯಾವಾಗ 1969. ಸೊ ಈ ತರ ಏನದ ಶೇರ್ ಪ್ರೈಸ್ ಏನದ ಕಂಪ್ನಿಯವರು ಡಿಸೈಡ್ ಮಾಡ್ತಾರೆ. ನೋಡ್ರಿ 1969ದಾಗ 10 ಶೇರ್ಸ್ ನಿಮ್ಮ ಹತ್ರ ಇದ್ದು ಅಂತಂದ್ರೆ 1 ಶೇರ್ ಏನದ ಫ್ರೀ. ಸೊ 7 ಶೇರ್ ಇದ್ದು ಅಂದ್ರೆ 1 ಶೇರ್ ಫ್ರೀ. ಸೊ ಈ ತರ ಬೋನಸ್ ನಿಮ್ಗೆ ಏನಾದ್ರು ಕೊಡ್ತಾರೆ. ಓಕೆ, ನೀವು ಬೋನಸ್ ಯಾವಾಗ ಪರ್ಚೇಸ್ ಮಾಡೋದು ನಿಮ್ಗೆ ಗೊತ್ತಾಯ್ತಲ್ಲ, ಯಾವಾಗ ಪರ್ಚೇಸ್ ಮಾಡಬೇಕು, ಈ T+2 ಡೇಸ್ನಾಗ ಈ ಡೇಟ್ಕಿನ ಬಿಫೋರ್ ನೀವು ಏನಾದ್ರು ಬೋನಸ್ನ ಇದೇನದ ಸ್ಟಾಕ್ನ ಪರ್ಚೇಸ್ ಮಾಡ್ಬೋದು. ಸೊ ಅವಾಗ ಏನಾದ್ರೆ ನಿಮ್ಗೆ ಏನಾದ್ರು ಇದು ವ್ಯಾಲಿಡ್ ಆಗ್ತದೆ. ಓಕೆ, ಸೊ ಈ ಅನೌನ್ಸ್ಮೆಂಟ್ ಡೇಟ್ ಆದ್ಮೇಲೆ ನಿಮ್ ಪ್ರೈಸ್ ವ್ಯಾಲ್ಯೂ ಏನಿರುತ್ತೆ, ಎಷ್ಟೋ 1000 ಇತ್ತು ಅಂತ ತಿಳ್ಕೊರಿ. ಸೊ ಹೈ ವ್ಯಾಲ್ಯೂ ಇರ್ತದೆ. ಆಫ್ಟರ್ ಎಕ್ಸ್ಕ್ಲೂಡಿಂಗ್ ಬೋನಸ್ ಅಂದ್ರೆ ಈ ಪ್ರೈಸ್ ಏನದ ಹಾಫ್ ಪ್ರೈಸ್ ಮಾಡ್ತಾರ. 1:2 ಅಂದ್ರೆ ಎವ್ರಿ 2 ಶೇರ್ಸಿಗೆ 1 ಶೇರ್ ಕೊಟ್ಟಿರ್ತಾರೆ. ಅಂದ್ರೆ 2 ಸ್ಟಾಕ್ ಇದ್ದು ಅಂದ್ರೆ ನಿಮ್ಗೆ ಏನದ 1 ಸ್ಟಾಕ್ ಫ್ರೀ ಕೊಟ್ಟಿರ್ತಾರೆ. ಅವಾಗ ಅಂದ್ರೆ ಇಲ್ಲಿ 1000 rupees ಅಂತ ಇದ್ರು, 1000 ಇದ್ದು ಏನದ ಬೋನಸ್ ಆದ್ಮೇಲೆ ಇದಕ್ಕೇನದ 500 ಪ್ರೈಸ್ ವ್ಯಾಲ್ಯೂ ತರ್ತಾರ. ಓಕೆ, ರೆಡ್ಯೂಸ್ ಆಗ್ತದೆ. ಅವಾಗ ಏನದ ಪ್ರೈಸ್ ವ್ಯಾಲ್ಯೂ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ. ಪ್ರೈಸ್ ವ್ಯಾಲ್ಯೂ ರೆಡ್ಯೂಸ್ ಆಗಿ ಆ ಡೇಟ್ ಇಂದ, ಯಾವ ಡೇಟ್ ಇಂದ, 13 ಜುಲೈ 2017 ಡೇಟ್ ಅವಾಗ ಏನಾಗ್ತದೆ, ಪ್ರೈಸ್ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಎಷ್ಟು, 500 ಅಂತ ತಿಳ್ಕೊರಿ. 500 ಪ್ರೈಸ್ ವ್ಯಾಲ್ಯೂ ಏನದ ರಿವೈಸ್ಡ್ ಪ್ರೈಸ್, ಅವು ಅಲ್ಲಿಂದ ಪ್ರೈಸ್ ಮಾಡಿ ಮತ್ತೆ ಸ್ಟಾರ್ಟ್ ಆಗ್ತದ. ಓಕೆ, ಆಲ್ ಟೈಮ್ ಹೈ ಏನಿತ್ತು 1000 ಇತ್ತು, ನಿಮ್ಗೆ ಬೋನಸ್ ಕೊಟ್ರು ಈ ಡೇಟ್ ವರೆಗೂ, ಈ ಡೇಟ್ 2 ತಿಂಗಳ ಟೈಮ್ ಕೊಟ್ರು. ಸೊ ನೀವು ಪರ್ಚೇಸ್ ಮಾಡಿದ್ರಿ, ಪರ್ಚೇಸ್ ಮಾಡೋದಾಗ ಇಮಿಡಿಯೇಟ್ ಶೇರ್ ಪ್ರೈಸ್ ಏನಾಗ್ತದೆ 600 ಬರ್ತಾರೆ. 600 ಏನದ ನಿಮಗೆ 600 ಪ್ರೈಸ್ ಸ್ಟಾರ್ಟ್ ಆಗ್ತದೆ. ಬಟ್ ನಮಗೆ ಏನ್ ಪ್ರಾಫಿಟ್ ಆಗ್ತದಪ್ಪ ಅಂತಂದ್ರೆ, ಈ 1000 ತೊಗೊಂಡಿರ್ತೀನಿ, ಇಮಿಡಿಯೇಟ್ 600 ಬಂತದ ಹ್ಯಾಂಗ ಅಂತಂದ್ರೆ ನಿಮ್ಗೆ ಬೋನಸ್ ಕೊಟ್ಟಿರ್ತಾರೆ. ಒಂದು ಅಂದ್ರೆ ನೀವು 1000 ಪರ್ಚೇಸ್ ಮಾಡಿರ್ತೀರಿ, ಒಂದು ಲಾಟ್ ಆಡ್ ಆಗಿರುತ್ತೆ, ನಿಮ್ದು ಅವರೇಜ್ ಆಗಿರುತ್ತೆ. ಸೊ ಅವಾಗ ಏನದ ಬೋನಸ್ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಹಂಗೆ ನಿಮ್ ಲಾಟ್ ಸೈಜ್ ಏನದ ಹೆಚ್ಚಿರುತ್ತೆ. 2 ತೊಗೊಂಡಲ್ಲಿ 3 ಸಿಗ್ತದೆ ನಿಮಗೆ. ಸೊ ಈ ಪ್ರೈಸ್ ಏನದ ಮತ್ತೆ ಏನದ ಸ್ಲೋ ಅಂಡ್ ಸ್ಟಡಿ ಮತ್ತೆ ಮ್ಯಾಗ್ ಹೋಯ್ತಂದ್ರೆ ನಿಮ್ಗೆ ಏನಾಯ್ತು, ಇಲ್ಲಿ ಪ್ರಾಫಿಟ್ ಮತ್ತೆ ಇನ್ಕ್ರೀಸ್ ಆಗ್ತದೆ ಆ ತರ. ಸೊ ಪ್ರೈಸ್ ವ್ಯಾಲ್ಯೂ ಏನದ ಅವಾಗ ಲೋವರ್ ಪ್ರೈಸ್ಗೆ ಏನದ ಮಾರ್ಕೆಟ್ ಏನದ ರಿವೈಸ್ ಏನದ ಪ್ರೈಸ್ ಮಾಡ್ತಾರೆ. ಓಕೆ, ಈ ತರ ಏನದ ಬೋನಸ್ ಏನದ ಇದಾಗ್ತದೆ. ಸೊ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಏನು ಹೈಯರ್ ಪ್ರೈಸ್ಗೆ ಇರ್ತದ, ಬೋನಸ್ ಆದ್ಮೇಲೆ ಏನತ್ತ ಅದು ಲೋವರ್ ಪ್ರೈಸ್ಗೆ ಆಗ್ತದ. ನಿಮ್ಗೆ ಏನದ ಶೇರ್ಸ್ ಎಕ್ಸ್ಟ್ರಾ ಶೇರ್ಸ್ ಅನ್ನ ಬರ್ತಾವ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ಬಿಟ್ಟು ಏನದಪ್ಪ ಅಂದ್ರೆ ಡಿವಿಡೆಂಡ್. ಸರಿ, ಡಿವಿಡೆಂಡ್ಸ್ ಬಗ್ಗೆ ನಿಮ್ಗೆ ಹೇಳಿದ್ನ ಆಲ್ರೆಡಿ. ಡಿವಿಡೆಂಡ್ಸ್ ಅಂದ್ರೆ ಕಂಪ್ನಿದವರು ಒಂದು ಅಮೌಂಟ್, ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಡಿವಿಡೆಂಡ್ಸ್ ಆಗಿ ಕೊಡ್ತಾರ ಅಂತ ಹೇಳಿ. ಸೊ ಡಿವಿಡೆಂಟ್ ಯಾವಾಗ ಕೊಟ್ರು, ಇಲ್ಲಿ ನೋಡ್ರಿ, ಅನೌನ್ಸ್ಮೆಂಟ್ ಡೇಟ್ ಇಟ್ಟು 8th May. ಜುಲೈದಾಗ ಏನದ ಸೇಮ್, ಜುಲೈದಾಗ ಏನದ ನಿಮ್ಗೆ ಏನದ 34 rupees ಡಿವಿಡೆಂಡ್ ಕೊಟ್ರ, 28 rupees ಡಿವಿಡೆಂಡ್ ಕೊಟ್ರ. ಸ್ಪೆಷಲ್ ಏನೋ ಅಕೇಷನ್ಸ್ ಇತ್ತು, ಕಂಪ್ನಿದೇನೋ ಮೀಟಿಂಗ್ ಇಂಟರ್ಮ್ದಾಗಿತ್ತು, ಫೈನಲ್ದಾಗಿತ್ತು. ಸೊ ಈ ತರ ಏನದ ನಿಮಗೆ ಬೋನಸ್ಗಳು ಕೊಡ್ತಿರ್ತಾರೆ. ಇಲ್ಲಿ ನೋಡ್ರಿ 19 ಆಲ್ಮೋಸ್ಟ್ 8 rupees, 14 rupees, 16 rupees ಈ ತರ ಏನದ ಬೋನಸ್ ಏನದ ನಿಮ್ಗೆ ಕೊಡ್ತಾರೆ. ಅನೌನ್ಸ್ಮೆಂಟ್ ಡೇಟ್ ಯಾವಾಗ ಇದಾದ, ಡಿವಿಡೆಂಡ್ ಡೇಟ್ ಏನದ ಇದೆ. ಸೊ ಈ ತರ ಏನದ ನಿಮ್ಗೆ ಏನದ ಇಲ್ಲಿ ಅಮೌಂಟ್ ಏನದ ಡಿವಿಡೆಂಡ್ ಏನದ ಇದು ಕೊಡ್ತಾರೆ. ಅದಾದ್ಮೇಲೆ ಸ್ಪ್ಲಿಟ್ ಬಗ್ಗೆ ಅಂದ್ರೆ ನಿಮ್ಗೆ ಏನ್ ಹೇಳಿದೆ, ಆಲ್ಮೋಸ್ಟ್ ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇರ್ಬೋದು. ಸ್ಪ್ಲಿಟ್ ಪ್ರೀವಿಯಸ್ ವಿಡಿಯೋಗಳ ಕರೆಕ್ಟ್ ಆಗಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಸ್ಪ್ಲಿಟ್ ಬಗ್ಗೆ ಇದಿರುತ್ತೆ. ಬಟ್ ಇಲ್ಲಿ ಪ್ರೆಸೆಂಟ್ ಏನಂದ್ರೆ ಡಾಟಾ ಏನಾದ್ರು ತೋರಿಸಲಾಗಿದೆ ಅದು. ಸ್ವಲ್ಪ ಏನ್ ಟೆಕ್ನಿಕಲ್ ಇಶ್ಯೂ ಆಗ್ಯದೇನೋ ಅನ್ಸುತ್ತದ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಅದ ಫ್ರೆಂಡ್ಸ್. ಸೊ ಹಂಗಾಗಿ ಏನಂದ್ರೆ ಡಾಟಾ ತೋರಿಸಲಾಗಿದೆ ಇಲ್ಲಿ. ಸೊ ಲೆಟ್ ಇಟ್ ನೋಡೋಣ. ಈ ಸ್ಪ್ಲಿಟ್ ಅಂದ್ರೆ ಕಂಪ್ನಿ ಯಾವ ಟೈಪ್ ಸ್ಪ್ಲಿಟ್ಸ್ ಆಗಿರ್ತಾರೆ. ಸ್ಪ್ಲಿಟ್ಸ್ ಅಂದ್ರೆ ನಿಮ್ಗೆ ಹೇಳಿದಲ್ಲ, ಈಗ ಎಷ್ಟು ಇದು ಅಮೌಂಟ್ ಫೇಸ್ ವ್ಯಾಲ್ಯೂ ಕಮ್ಮಿ ಮಾಡ್ತಾರ, ಅದೇ ಸ್ಪ್ಲಿಟ್ ಆಗಿರ್ತದೆ. AGM ಅಂಡ್ EGM. ಸೊ ಜನರಲ್ ಮೀಟಿಂಗ್ಸ್ ಇಲ್ಲೆಲ್ಲ ಇರ್ತಾವ ನೋಡ್ರಿ.
ಜನರಲ್ ಮೀಟಿಂಗ್, AGM ಜನರಲ್ ಮೀಟಿಂಗ್ ಇದೆ, ಯಾವ ಡೇಟಿಗೆ ಅನೌನ್ಸ್ಮೆಂಟ್ ಇರುತ್ತೆ, ಮೀಟಿಂಗ್ ಡೇಟ್ ಯಾವುದು, ಅನೌನ್ಸ್ಮೆಂಟ್ ಯಾವಾಗ, ಈ ಥರ ಎಲ್ಲ ನಿಮಗೆ ಏನದ ಡೀಟೇಲ್ಸ್ ಕೊಟ್ಟಿರ್ತಾರೆ ಇಲ್ಲಿ. ಓಕೆ, ಈ ಥರ ನಿಮ್ಗೆ ಏನದ ಡೀಟೇಲ್ಸ್ ಇದ್ರ ಬಗ್ಗೆ ಏನದ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಅದು ಸ್ಪ್ಲಿಟ್ದು ಯಾಕೋ ಪ್ರೈಸ್ ಬರ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅದ. ಓಕೆ, ಒಂದ್ಸಲ ಟ್ರೈ ಮಾಡೋಣ. ನೋ ಡಾಟಾ ಅಂತ ಉಂಟು, ಬೇರೆದೊಂದು ಯಾವ್ದಾರು ಕಂಪ್ನಿ ನೋಡೋಣ. ಓಲಾ ಏರ್ಲೈನ್ಸ್ದವ್ರು ನೋಡೋಣ, ಸ್ಪಿಟ್ಸ್ ವ್ಯಾಲ್ಯೂ ಏನಾರ ಬರ್ತಾನೆ ಗೊತ್ತಾಗ್ತಾನೆ ನಿಮಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಂದರೆ ಓಕೆ, ಇನ್ ಕೇಸ್ ಬರಲಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೇನಾದ್ರು ಅಂಡರ್ಸ್ಟ್ಯಾಂಡ್ ಆಗ್ತಾ ಅನ್ಕೋತೀನಿ. ಓಕೆ, ಕಾರ್ಪೊರೇಟ್ ಆ್ಯಕ್ಷನ್ಸ್. ಓಕೆ, ಸ್ಪ್ಲಿಟ್ಸ್. ಲೆಟ್ಸ್ ಸಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅದ ಫ್ರೆಂಡ್ಸ್, ಸೊ ನೆಟ್ ಸ್ಲೋ ಅದ. ನೋಡೋಣ ಇದ್ರಾಗ ಏನಾದರೂ ಬರ್ತದ್ದೇನು ಅಂತೇಳಿ. ಹಾಂ, ಸೊ ಇಲ್ಲಿ ಯಾವುದೇ ಥರದ ಸ್ಪ್ಲಿಟ್ಸ್ ಡಾಟಾ ಬರ್ತಾ ಇಲ್ಲ. ಇಫ್ ಇನ್ ಕೇಸ್ ಏನಾರ ಸ್ಪ್ಲಿಟ್ ಡಾಟಾ ಇದ್ದು ಅಂದ್ರೆ ಬರ್ತಾವೆ. ಇಲ್ಲಿ ನೋಡ್ರಿ, ಕಂಪ್ನಿದು ಓವರ್ ಆಲ್ ಕನ್ಸಲ್ಟೇಷನ್, ಕಂಪ್ನಿ ನೆಟ್ ಪ್ರಾಫಿಟ್ ಹೆಂಗಿರುತ್ತೆ, ರೆವೆನ್ಯೂ ಹೆಂಗೆ, ಈ ಥರ ನಿಮ್ಗೆ ಏನದ ಬ್ಯಾಲೆನ್ಸ್ ಶೀಟ್, ಕಂಪ್ನಿ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, 9 months, ಇವೆಲ್ಲ ಏನದ ನೀವು ಇಲ್ಲಿ ಕ್ಯಾಶ್ ಫ್ಲೋ ಯಾವ ಥರ ಇದ್ರದ್ದು ಏನದ ನೀವೆಲ್ಲ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಇವೆಲ್ಲ ಇದ್ರಾಗ ನೋಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ 21ದಾಗ ಈ ಮಾರ್ಕೆಟ್ದ ಏನದ ಡೆಬಿಟ್ ಆಫ್ ಎಕ್ವಿಟಿ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟಿಂಗ್ ಎಲ್ಲ ಏನು ಅರ್ನಿಂಗ್ಸ್, ನೆಟ್ ಪ್ರಾಫಿಟ್ ಏನದ ಇದ್ರದ್ದೆಲ್ಲ ಇಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಸೊ ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ, ಶೇರ್ ಹೋಲ್ಡರ್ಸ್, FI ಡಾಟಾ, FI ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್, ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಅದ ಇದ್ರಾಗ, ಪಬ್ಲಿಕ್ ದವ್ರದ್ದು ಎಷ್ಟು ಅದ, ಅದರ್ಸ್. ಸೊ ಇದೆಲ್ಲ ಶೇರ್ ಹೋಲ್ಡರ್ಸ್ ಯಾರ್ಯಾರ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಅದ ಅಂತೆಲ್ಲ ಇದರ ಪ್ರಮೋಟರ್ ಅಂದ್ರೆ ಯಾರು, ಕಂಪ್ನಿದು ಓನ್ ಯಾರ್ಯಾರು ಇರ್ತಾರಲ್ಲ ಅವರು. ಸೊ ಪ್ರಮೋಟರ್ ಕಂಪ್ನಿದವ್ರು ಶೇರ್ ಎಷ್ಟದ ಇಲ್ಲಿ 49.11, ಆಲ್ಮೋಸ್ಟ್ 50% ಏನದ ಅವ್ರ ಶೇರ್ ಅದ. ಪ್ರಮೋಟರ್ ಯಾರು ಅಂತಂದ್ರೆ ಈ ಶೇರ್ ಹೋಲ್ಡರ್ ರಿಲಯನ್ಸ್ ಕಂಪ್ನಿದು ಯಾರ, ಅಂಬಾನಿ. ಅದು ಅಂಬಾನಿ ಅವ್ರದ್ದು ಏನದ ಇಷ್ಟು ಶೇರ್ಸ್ ಇರ್ತದೆ. ರಿಮೈನಿಂಗ್ ಆಫ್ ದ FI ಫಾರಿನ್ ಇನ್ವೆಸ್ಟರ್ಸ್, ಆಮೇಲೆ DI ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ಇದೇನದ 8% ಅದ ಪಬ್ಲಿಕ್, 8.12% ಪಬ್ಲಿಕ್ ಇನ್ವೆಸ್ಟರ್ಸ್ ಅದ. ಇಲ್ಲಿ ಏನದ 19.92 ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂದ್ರೆ ಕಂಪ್ನೀಸ್ ಲೈಕ್ ಏನಂತಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಇನ್ವೆಸ್ಟ್ ಇರ್ತಾವೆ, ಅವ್ರದ್ದು ಇರ್ತಾವ. ಇದೇನದ FI ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಅವ್ರದ್ದು ಏನೋ ಇದಿರುತ್ತೆ. ಸಮ್ ಅದರ್ಸ್ ಏನದ, ಅದರ್ಸ್ ಅಂದ್ರೆ ಯಾವ ಸಣ್ಣ ಪುಟ್ಟ ಏನಾರ ಕಂಪ್ನಿದವ್ರದ್ದು ಅವ್ರದ್ದು ಇವ್ರದ್ದು ಏನಿರುತ್ತೋ ಅದು ಅದರ್ಸ್ನಾಗ ಏನದ ಕನ್ಸಿಡರ್ ಆಗಿರ್ತಾವ. ಸೊ ಎಲ್ಲ ಕಂಪ್ನಿದು ಯಾವ ಥರ ನಿಮ್ದು ಏನದ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವೇನ ಸರ್ಚ್ ಮಾಡ್ಕೋಬಹುದು, ಈ ಥರ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಐ ಹೋಪ್ ನಾ ಹೇಳಿದ್ ನಿಮಗೆಲ್ಲ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗೋದು ಅನ್ಕೋತೀನಿ. ಸೊ ಮನಿ ಕಂಟ್ರೋಲ್ ಏನದ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದ. ಎಲ್ಲ ಕಂಪ್ನಿದ ಡೀಟೇಲ್ಸ್, ಅದ್ರದ್ದು ಬೈ ಪ್ರೈಸ್ ಏನು ಅಂದ್ರೆ ಯಾವ ಥರ ಅದು ಕಂಪ್ನಿ ಪರ್ಫಾರ್ಮೆನ್ಸ್ ಮಾಡ್ಯದ ಎಲ್ಲಾನು ನೀಟಾಗಿ ತಿಳ್ಕೊಳಕ್ಕೆ ಏನದ ಇದೊಂದು ಒಳ್ಳೆ ಏನದ ಪ್ಲಾಟ್ಫಾರ್ಮ್ ಅದ ಮನಿ ಕಂಟ್ರೋಲ್. ಸೊ ಮುಂದಿನ ಪಾರ್ಟ್ನಾಗ ಏನದ ಇದ್ರ ಬಗ್ಗೆ ಏನೋ ಫರ್ದರ್ ಡಿಸ್ಕಷನ್ ಮಾಡೋಣ. ಸೊ ಆ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.